ನಸೀರ್ ಅಹಮದ್ ಸಾಹೇಬರಿಗೆ ಏನು ವಜಾಗೊಳಿಸಿರಂದ್ಬಿಟ್ಟು ಇವತ್ತು ಹೋರಾಟಗಳು ನಡೀತಾ ಇದೆ. ಎಲ್ಲ ಕಡೆ ಹೋರಾಟ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ನಮ್ಮ ಕೋಲಾರಲ್ಲಿ ಇರೋ ಅವ್ರ ನಾಯಕರು, ಅವ್ರಿಗೆ ಮೆಚ್ಕೊಂಡಿರೋರು, ಅವ್ರಿಗೆ ನಂಬ್ಕೊಂಡಿರೋರು, ಅವರಿಂದ ಅವ್ರ ಮನೆ ನಡೀತಾ ಇರೋರು ಆನಂತ ನಾಯಕರು ಕೋಲಾರಲ್ಲಿ. ಒಂದು ಬಂದ್ಬಿಟ್ಟು KAD ಚೇರ್ಮನ್ ಇದ್ದಾರೆ ಹನೀಫ್ ಅವರು, ಎರಡನೇದು ಬಂದ್ಬಿಟ್ಟು ಖಯ್ಯೂಮ್ ಅವರು ಇದ್ದಾರೆ, ಮೂರನೇ ಬಂದ್ಬಿಟ್ಟು ಇನ್ನೊಬ್ಬ ಯಾರೋ ಹುಡುಗ ಒಬ್ಬರು ಇದ್ದಾರೆ, KMFD ಶಂಶೀರ್ ಯೂನುಸ್ ಅವರು ಇದ್ದಾರೆ. ಇವರೆಲ್ಲ ತಕ್ಷಣ ರಾಜೀನಾಮೆ ಕೊಡಬೇಕು. ಅವ್ರ ಮೇಲೆ ಪ್ರೀತಿ ಇದ್ರೆ. ಅವ್ರ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ನಾಟಕ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ತಕ್ಷಣ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಅಲ್ಲಿ ಇರೋ ಎಲ್ಲ ಅವ್ರಿಗೆ ಬಹಿರಂಗವಾಗಿ ಅವ್ರ ಸದಸ್ಯರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರೆ ಅದು ಮುಸಲ್ಮಾನರದ್ದು ಒಂದು ತಾಕತ್ತು, ಮುಸಲ್ಮಾನರದ್ದು ಒಂದು ರೀತಿ ಅಂತ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಆಗ್ಬಾರ್ದು. ನಮ್ಮ ಇನ್ನೊಂದು ಪ್ರಶ್ನೆ ಏನಂದ್ರೆ, ಇದಕ್ಕೆಲ್ಲ ಬೆಂಕಿಕ್ಕಿರೋರು ನಮ್ಮ ಬೆಂಗಳೂರು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅವರು ಹಾಗೂ ಸಲೀಂ ಅಹಮದ್ MLC ಅವರು ಪಕ್ಷದಲ್ಲಿ ಮೀರ್ ಸದಿಕ್ ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ. ಅವರು ಮೀರ್ ಸದಿಕರು ಆಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಶಿವಾಜಿನಗರದಲ್ಲಿ ನಾವು ಬಹಿರಂಗವಾಗಿ ಹೋಗ್ತೀವಿ, ಅವ್ರು ಹೆಂಗೆ ಹಿಡಿತಾರೆ ಅಂತ ನಾವು ನೋಡ್ತೀವಿ. ಮೀರ್ ಸದಿಕ್ ಕೆಲಸ ಬಿಟ್ಟು ಇವರು ಮುಸಲ್ಮಾನ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಮೀರ್ ಸದಿಕ್ ಕೆಲಸ ಮಾಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೀರ್ ಸದಿಕ್ ಇದ್ರು, ಈ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಇದ್ದಾರೆ ಅಂದ್ಬಿಟ್ಟು ಈ ಮಾತು ಹೇಳೋಕೆ ಇಷ್ಟಪಡ್ತೀವಿ. ರೀತಿ ನಮ್ಮ ಕಾಂಗ್ರೆಸ್ ಉಭಯ ಘಟಕದ ಒಂದು ಪ್ರಧಾನ ಕಾರ್ಯದರ್ಶಿ ಭಾರತ್ ರಾಯ್ ಅವರು ಇವತ್ತು ಅವರು ಮುಸಲ್ಮಾನರಿಗೆ ಯಾವ ರೀತಿ ಕ್ರಮ ತಗೊಳ್ತಾರೆ ನೋಡ್ಬಿಟ್ಟು ನೋವಾಗಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗೆದ್ದು ಇವತ್ತು ಅವ್ರು ರಾಜೀನಾಮೆ ನೀಡಿದ್ದಾರೆ. ಅಂದ್ರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಹುದ್ದೆ ತಗೊಂಡು ಇಲ್ಲಿ ಕೋಲಾರಾಗಿರೋ ನಾಯಕರು ಯಾಕೆ ರಾಜೀನಾಮೆ ನೀಡ್ತಾ ಇಲ್ಲ? ಅವ್ರ ಪಾಪ ಒಂದು ಹಿಂದೂ ಆಗಿ ಮುಸಲ್ಮಾನ್ಗೆ ಸಪೋರ್ಟ್ ನಿಲ್ತಿದ್ದಾರೆ ಅಂದ್ರೆ, ಇವ್ರು ಮುಸಲ್ಮಾನರಾಗಿ ಮುಸಲ್ಮಾನ್ ಸಪೋರ್ಟ್ ನಿಂತ್ಕೊಂಡಿಲ್ಲ ಅಂದ್ರೆ ಅದು ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ತಕ್ಷಣ ಇವರು ನಾಳೆ ಸಂಜೆವರೆಗೂ ರಾಜೀನಾಮೆ ನೀಡಿದ್ರೆ ಅವರು ಕರೆಕ್ಟ್ ಆಗಿ ನಾಯಕರು ಅಂತ ನಾವು ಒಪ್ಕೊಂತೀವಿ, ಇಲ್ಲ ಅಂದ್ರೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಸಾಹೇಬರಿಗೆ ಒಂದು ನನ್ನ ಪ್ರಶ್ನೆ ಆಗ್ತೀನಿ. ಅದೇ ರೀತಿ 7 ವರ್ಷ ಹಿಂದೆ ನಮ್ಮ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಏನು KH ಮುನಿಯಪ್ಪನವರು ಇಲ್ಲಿ ಅಭ್ಯರ್ಥಿ ಆಗಿದ್ರು, ಆವಾಗ ನಮ್ಮ ಕೋಲಾರ ಶ್ರೀನಿವಾಸಪುರ ಕ್ಷೇತ್ರದ MLA ಆಗಿದ್ರು ರಮೇಶ್ ಕುಮಾರ್ ಆಗಿರಲಿ, K ನಂಜೇಗೌಡ ಆಗಿರಲಿ, ಅನಿಲ್ ಕುಮಾರ್ ಆಗಿರಲಿ, ಅದೇ ನಮ್ಮ ಪುತ್ತೂರು ಮಂಜುನಾಥ್ ಆಗಿರಲಿ, ನಸೀರ್ ಅಹಮದ್ ಸಾಹೇಬ್ರು ಆಗಿರಲಿ, ಎಲ್ಲ ಸೇರಿ ಬಹಿರಂಗವಾಗಿ BJPಗೆ ಮತ ಹಾಕ್ಸಿದ್ರು. ಇದು ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ಅವ್ರಿಗೆ ರಿಪೋರ್ಟ್ಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ ಎಲ್ಲ ವಿಷಯ. ಈ ವಿಷಯ ಗೊತ್ತಿದ್ದು ಇವ್ರ ಮೇಲೆ ಶಿಸ್ತು ಕ್ರಮ ತಗೊಂಡಿಲ್ಲ. ಇವತ್ತು ಮುಸಲ್ಮಾನರಿಗೆ ಅಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ. ಯಾಕೆ ತಗೊಳ್ತಾ ಇದ್ದಾರೆ ಅಂದ್ರೆ, ಇವರು ಇಲ್ಲಿ ದಲಿತರ ಮೇಲೆ ಏನು ಇವರು ವಿರುದ್ಧ BJPಗೆ ವೋಟ್ ಹಾಕ್ಸಿದ್ರು, ಅವಾಗ ಕ್ರಮ ಇಲ್ಲ. ಇಲ್ಲಿ ಲಿಂಗಾಯತರಿಗೆ ಮುಸಲ್ಮಾನರು ಸಪೋರ್ಟ್ ಮಾಡಿಲ್ಲ ಅಂತ ದಾವಣಗೆರೆಯಲ್ಲಿ ಇವತ್ತು ಮುಸಲ್ಮಾನ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂದ್ಬಿಟ್ಟು ಅವ್ರಿಗೆ ಪ್ರಶ್ನೆಗಳಿದ್ರೆ ಅವ್ರು ಉತ್ತರ ನೀಡಬೇಕು. ವಜಾಗೊಳಿಸೋದು ಈ ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನ್ ಆಯಿತು, ಬಾಗಲಕೋಟೆಯಲ್ಲಿ ಏನಾಯಿತು, ಅಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬರು ಪಕ್ಷ ಮಿನಿಸ್ಟರ್ ಹಾಗೂ ವಸತಿ ಸಚಿವರು ಹಾಗೂ ಇದೇ ರೀತಿ ನಮ್ಮ ಮುಖ್ಯಮಂತ್ರಿ ಕಾರ್ಯದರ್ಶಿ ಆದಂಥ ನಸೀರ್ ಅಹಮದ್ ಸಾಹೇಬರಾಗಲಿ, MLC ಜಬ್ಬಾರ್ ಸಾಹೇಬರಾಗಲಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ವಿರೋಧಿ ಅಂತ ಏನು ತೋರಿಸಿದೆ, ಅದ್ರ ಬಗ್ಗೆ 2 ಮಾತು ಆಡಬೇಕು ಅಂತೇಳ್ಬಿಟ್ಟು ಇವತ್ತು ನಾನು ನಿಮ್ಗೆ ಕರೆದಿದ್ದೀನಿ. ನಾನು ಪ್ರಶ್ನೆ ಏನು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇದ್ದೀನಿ, ಹೈಕಮಾಂಡ್ಗಾಗಲಿ, ಸುರ್ಜೇವಾಲಾ ಆಗಲಿ, ರಾಹುಲ್ ಗಾಂಧಿ ಆಗಲಿ, ನಮ್ಮ ಪ್ರಿಯಾಂಕಾ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಅವ್ರಿಗೆಲ್ಲ ಒಂದು ಪ್ರಶ್ನೆ ಹಾಕ್ತೀವಿ. ನಾವು ಸಣ್ಣರಾಗಿರ್ಬೋದು, ನಮಗೆ ಹಕ್ಕಿದೆ. ನಾವು ಸಂವಿಧಾನಬದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನಮ್ಗೆ ಕೊಟ್ಟಿರೋದು ಪ್ರಕಾರ ನಾವು ಪ್ರಶ್ನೆ ಮಾಡೋದು ನಮಗೆ ಹಕ್ಕಿದೆ, ಸಂಪೂರ್ಣ ಹಕ್ಕಿದೆ. ಆದ್ದರಿಂದ ಇವತ್ತು ಏನು ದಾವಣಗೆರೆಯಲ್ಲಿ ಏನು ಬೈ ಎಲೆಕ್ಷನಲ್ಲಿ ಕೆಲಸ ಮಾಡಿಲ್ಲ, SDP ಪಕ್ಷಕ್ಕೆ ಏನು ಸಪೋರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಇವತ್ತು ಅವ್ರಿಗೆ ವಜಾಗೊಳಿಸಿದ್ದಾರೆ ಹಾಗೂ ಅವರು ರಾಜೀನಾಮೆ ತಗೊಂಡಿದ್ದಾರೆ. ಜಬ್ಬಾರ್ ಸಾಹೇಬ್ರಿಗೆ ಯಾತ್ರಿ ಅವರು ಅಮಾನತುಗೊಳಿಸಿದ್ದಾರೆ ಪಕ್ಷದಿಂದ. ಇದು ಖಂಡಿಸ್ತಾ ಇದ್ದೀನಿ.